ಚೆನ್ನೈ ಸೂಪರ್ ಕಿಂಗ್ ವರ್ಸಸ್ ಸನ್ರೈಸರ್ ಹೈದರಾಬಾದ್ ವಿರುದ್ಧ ನಡೀತಾರಂತ ಈ ಒಂದು 43ನೇ ಮ್ಯಾಚ್ ನಾಳೆ ನಡೀತಾ ಇದೆ. ಚೆನ್ನೈ ಚಿದಂಬರಂ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಪಾಯಿಂಟ್ ಟೇಬಲ್ ಅಲ್ಲಿ ಬಾಟಮ್ ನಲ್ಲಿ ಇರೋದು, ಕೆಳಗಡೆ ಇರೋದು 10ನೇ ಸ್ಥಾನದಲ್ಲಿ ಚೆನ್ನೈ, 9ನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡ. ಟೋಟಲ್ ಆಗಿ ಇವರು ಆಡಿರುವಂತ 8 ಮ್ಯಾಚ್. ಹೈದರಾಬಾದ್ ಕೂಡ 8 ಆಡಿದೆ, ಚೆನ್ನೈ ಕೂಡ 8 ಆಡಿದೆ. 8ರಲ್ಲಿ 2 ಚೆನ್ನೈ 2 ಗೆದ್ದಿದೆ, ಹೈದರಾಬಾದ್ ಕೂಡ 2 ಗೆದ್ದಿದೆ. 6 ಹೈದರಾಬಾದ್ ಸೋತಿದೆ, ಚೆನ್ನೈ ಕೂಡ 6 ಸೋತಿದೆ. ಇಲ್ಲಿ ನಾಳಿನ ಮ್ಯಾಚ್ ಯಾರು ಸೋಲ್ತಾರಲ್ಲೋ ಅವರು ಈ ಒಂದು ಸೀಸನ್ ಇಂದ ಎಂಡ್ ಆದಂಗೆ ಅನ್ಕೊಂಡಿ ಫ್ರೆಂಡ್. ಯಾಕಂದ್ರೆ ಇವರು ಮತ್ತೆ ಪುಟಿದು ಬರಬೇಕು ಅಂದ್ರೆ ಆಡಿರುವಂತ ಎಲ್ಲಾ ಮ್ಯಾಚ್ ಗಳನ್ನು ಗೆಲ್ಲಬೇಕು. ಅವಾಗ ನಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಅಷ್ಟು ಸುಲಭದ ಮಾತಲ್ಲ. ಆಲ್ಮೋಸ್ಟ್ 90% ನಾಳೆ ಸೋತವರು ಈ ಒಂದು ಸೀಸನ್ ಇಂದ ಎಂಡ್ ಆಗ್ತಾರೆ. ನಾಳಿನ ಮ್ಯಾಚ್ ಈ ಒಂದು ಚಿದಂಬರಂ ಸ್ಟೇಡಿಯಂ ನಲ್ಲಿ ಯಾರು ಟಾಸ್ ಗೆಲ್ತಾರಲ್ಲೋ ಅವ್ರಿಗೆ ಮ್ಯಾಚ್ ವಿನ್ ಆಗುವಂತ ಚಾನ್ಸಸ್ ಫುಲ್ ಇರುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇಲ್ಲಿ ಚೇಸಿಂಗ್ ಮಾಡಿರುವಂತ ಟೀಮೇ ಬಹಳ ಸಲ ಗೆದ್ದಿರೋದು. ಹಾಗಾಗಿ ನಾಳಿನ ಮ್ಯಾಚ್ ಡಿಪೆಂಡ್ ಆಗೋದೇ ಟಾಸ್ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಟಾಸ್ ಆಗ್ತಾರಲ್ಲ ತಗೊಳ್ಳೋದೇ ಬಾಲಿಂಗ್ ತಗೊಂಡು ಒಂದು 180 160 ರನ್ ಇಂದ ಏನಾದ್ರು ಕಟ್ ಹಾಕಿ ಏನಾದ್ರು ಚೇಂಜ್ ಮಾಡಿದ್ರೆ ಆರಾಮಾಗಿ ಗೆಲ್ತಾರೆ. ಯಾವುದೇ ಒಂದು ತಂಡ ಆಗಲಿ, ಚೆನ್ನೈ ಆಗ್ಲಿ ಅಥವಾ ಹೈದರಾಬಾದ್ ತಂಡ ಆಗಲಿ, ಯಾವುದೇ ಒಂದು ತಂಡನೂ ಕೂಡ ಬಾಲಿಂಗ್ ಮಾಡಿಕೊಂಡು ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ಚೆನ್ನೈಗೆ ಟಾಪ್ ಆರ್ಡರ್ ಕೂಡ ರನ್ ಬರ್ತಾ ಇಲ್ಲ. ಟಾಪ್ ಆರ್ಡರ್ಗಳಿಂದ ರನ್ನೇ ಬರ್ತಾ ಇಲ್ಲ. ಆಮೇಲೆ ಹೈದರಾಬಾದ್ ತಂಡ ಕೂಡ ಅಲ್ಲಿ ಕೂಡ ಟಾಪ್ ಆರ್ಡರ್ 2 ಮ್ಯಾಚ್ ನಲ್ಲಿ ಅಬ್ಬರಿಸಿದ್ ಬಿಟ್ರೆ ಇನ್ನು ಎಲ್ಲಾ ಮ್ಯಾಚ್ ಕೂಡ ಫೇಲ್ ಆಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎರಡೂ ತಂಡಕ್ಕೆ ಕೂಡ ಟಾಪ್ ಆರ್ಡರ್ ನಲ್ಲಿ ಸ್ವಲ್ಪ ಕೊರತೆ ಕಾಡ್ತಾ ಇದೆ. ಎರಡೂ ತಂಡಗಳಿಗೆ ಇಲ್ಲಿ ಬಾಲಿಂಗ್ ನಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ ಫ್ರೆಂಡ್. ಇಲ್ಲಿ ಮಿಡಲ್ ಆರ್ಡರ್ ಆಡ್ತಾ ಇದ್ದಾರೆ. ಎರಡು ಟೀಮ್ ನಲ್ಲಿ ಮಿಡಲ್ ಆರ್ಡರ್ ಸ್ವಲ್ಪ ಚೆನ್ನಾಗಿರುವಂತ ರನ್ ಮಾಡ್ತಾರೆ ಬಿಟ್ರೆ ಇನ್ನು ಯಾರು ಕೂಡ ಅಂತ ಚೆನ್ನಾಗಿರೋ ಪ್ರದರ್ಶನ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ 2 ತಂಡಗಳು ಬಾಟಮ್ ನಲ್ಲಿ ಇದೆ. ಇಲ್ಲಿ ಯಾವ ತಂಡನಾದ್ರೂ ಕೂಡ ನಾಳಿನ ಮ್ಯಾಚ್ ಗೆದ್ದು ಮತ್ತೆ ಟಾಪ್ ನಲ್ಲಿ ಹೋಗ್ಬೋದು. ಈಗ ಮುಂಬೈ ನೋಡ್ಕೊಳ್ಳಿ, ಬಾಟಮ್ ಇಲ್ಲಿದ್ದ ಮುಂಬೈ ಈಗ 3ನೇ ಸ್ಥಾನಕ್ಕೆ ಹೋಗಿದೆ. ಅದೇ ರೀತಿ ಈ 2 ತಂಡಗಳಲ್ಲಿ ಒಂದು ಯಾವ್ದಾರ ಆಗಬಹುದು ಅಂದ್ಕೊಂಡಿದೀನಿ. ಆದ್ರೆ ನಾಳಿನ ಮ್ಯಾಚ್ ಸೋತವ್ರಿಗೆ ಎಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬಹುದು. ನಾಳಿನ ಮ್ಯಾಚ್ ಚಿದಂಬರಂ ಸ್ಟೇಡಿಯಂ ನಲ್ಲಿ ಬಹಳ ಸ್ಪಿನ್ನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಮ್ಯಾಚ್ ಸ್ಪಿನ್ನರ್ ಏನಾದ್ರು ಜಾದೂ ಮಾಡಿದ್ರೆ ಇಲ್ಲಿ ಆ ಒಂದು ತಂಡಕ್ಕೆ ಗೆಲ್ಲುವಂತ ಚಾನ್ಸಸ್ ಬಹಳ ಇರುತ್ತೆ. ನೂರ್ ಅಹ್ಮದ್ ಹಾಗೆ ಈ ಕಡೆಗೆ ಹೈದರಾಬಾದ್ ತಂಡಕ್ಕೆ ಸ್ಪಿನ್ನರ್ ಆದಂತ ಚೆನ್ನಾಗಿರುವಂತ ಸ್ಪಿನ್ನರ್ ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ಟರೆ ಮಾತ್ರ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ಕುತೂಹಲ ಇರುತ್ತೆ. ಯಾಕಂದ್ರೆ ಎಂಡ್ ಆಫ್ ದ ಸೀಸನ್ ಆಗುತ್ತೆ ಒಂದು ಟೀಮ್ಗೆ. ಅದು ಯಾವ ಟೀಮ್ ಅನ್ನೋದು ಕೂಡ ನಾಳೆ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಏನು ಮಾಡ್ತಾ ಇದ್ವಿ ಮತ್ತೆ ಅಂತ ತಿಳಿಸಿ. ಬಾಯ್.